ಹಲೋ ಸ್ನೇಹಿತರೆ, ನಾನು ನಿಮಗೊಂದು ಸುಲಭವಾದ ಒಂದು ತುಂಬ ಘಮ ಘಮ ಆಗಿ ಪರಿಮಳ ಇರುವ ರುಚಿಯಾದ ಟೇಸ್ಟಿಯಾದ ದೋಸೆ ಮಾಡೋಕ್ಕೆ ಹೇಳ್ಕೊಡ್ತೀನಿ. ಇದು ಉದ್ದಿನ ಹಿಟ್ಟು, ಇಡ್ಲಿ ಮಾಡಿ ಉಳಿದಿಟ್ಟು ಸ್ವಲ್ಪ ಹಿಟ್ಟು ಇಟ್ಕೊಂಡಿದ್ದು. ಇದು ನಾವು ಕೋಸಂಬರಿ ಮಾಡಿರ್ತೀವಿ ಹಬ್ಬದಲ್ಲೆಲ್ಲ ಅಲ್ವಾ. ನೋಡಿ ಎಷ್ಟು ಚಂದ ಚಟ್ನಿ ಕಲರ್ ಬಂದಿದೆ ಇದು ಮಸಾಲ. ಇದರಲ್ಲಿ ನಾವು ಕ್ಯಾರೆಟು, ಸೌತೆಕಾಯಿ, ಆಮೇಲೆ ಹೆಸರು ಬೇಳೆ, ಹೆಸರು ಕಾಳು ಎಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿ. ಓಕೆನಾ. ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ ಪೀಸು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ವ ಕೊತ್ತಂಬರಿಲಿ. ನಾವು ಅದನ್ನು ಏನು ಮಾಡೋಕ್ಕಂತಂದರೆ, ಜಾಸ್ತಿಯಾಗಿ ಉಳಿತು ಅಂತ ತಿಳ್ಕೊಳ್ಳಿ, ಹಾಳು ಮಾಡೋಕ್ಕೆ ಹೋಗಬೇಡಿ. ಅದನ್ನು ನುಣ್ಣಗೆ ರುಬ್ಬಿ ಈ ರೀತಿ ಮಿಕ್ಸಿಲಿ ನುಣ್ಣಗೆ ರುಬ್ಬಿ ಇದನ್ನು ಇದಕ್ಕೆ ಹಾಕಿಬಿಡಿ. ಇಡ್ಲಿ ಹಿಟ್ಟಿಗೂ ಅಥವಾ ದೋಸೆ ಹಿಟ್ಟಿಗೂ ಹಾಕಿ ನಿಮಗೆ ಚೂರು ಇಂಗು, ಚೂರು ಜೀರಿಗೆ ಕಾಳು ಎಲ್ಲ ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕ್ಕೊಳ್ಳಿ. ಈರುಳ್ಳಿ ಬೇಕಾದವರು ಈರುಳ್ಳಿ ಹಾಕ್ಕೊಂಡು ತಿನ್ನಿ. ಹಬ್ಬದ ಟೈಮಲ್ಲೆಲ್ಲ ಈರುಳ್ಳಿ ಯಾರು ತಿನ್ನಲ್ಲ, ಬೇರೆ ಟೈಮಲ್ಲಿ ಹಾಕ್ಕೊಂಡು ಮಾಡ್ಬೋದು. ಇದನ್ನ ಈರುಳ್ಳಿ ಬೇಕು ಅಂತ ಇಲ್ಲ ಈ ಮಸಾಲೆ ಹಾಕಿದರೆ. ಇದನ್ನು ನಾವು ಇದರಲ್ಲಿ ಹಾಕಿ ಕಲಸೋದ್ರಿಂದ ಏನಾಗುತ್ತೆ, ರುಚಿಯಾದ ದೋಸೆ ತಯಾರಾಗುತ್ತೆ. ಇದಕ್ಕೆ ಒಂದು ಕಾಯಿ ಚಟ್ನಿ ಮಾಡಿಕೊಂಡು ಅಥವಾ ಹಾಗೇನೂ ತಿನ್ಬೋದು, ತುಪ್ಪ ಹಚ್ಕೊಂಡು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು. ತುಂಬಾ ರುಚಿಯಾಗಿರುತ್ತೆ ನೋಡಿ. ಉಳಿದಿದ್ದು ಕೋಸಂಬರಿನ ಈ ರೀತಿ ಚಟ್ನಿ ಮಾಡ್ಕೊಳೋದು. ನಿಮಗೆ ಹೆಚ್ಚಿಗೆ ಖಾರ ಬೇಕೆಂದರೆ ರುಬ್ಬೋ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಬಿ. ಓಕೆನಾ. ಭಾಳ ಚೆನ್ನಾಗಾಗುತ್ತೆ. ಎಲ್ಲರೂ ಮಾಡಿ, ತುಂಬ ರುಚಿಯಾಗಿರುತ್ತೆ ಈ ದೋಸೆ. ಒಂದು ರೀತಿ ಹಸಿ ಮಸಾಲ ದೋಸೆ ಆದಂಗೆ ಆಗುತ್ತೆ ಕೋಸಂಬರಿ ದೋಸೆ. ಓಕೆನಾ. ಹಾಗೆ ಹಾಕಿದರೆ ಕಾಳು ಉಳಿಯುತ್ತೆ. ಹಾಗಾಗಿ ಇದನ್ನು ರುಬ್ಬಿ ಹಾಕಿದರೆ ಭಾಳ ರುಚಿಯಾಗಿರುತ್ತೆ.